ರಸಗೊಬ್ಬರ ಬೆಲೆ ರಸಗೊಬ್ಬರ ಬೆಲೆ ಮತ್ತು ಹಲವಾರು ವಿಚಾರ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು ಇರುತ್ತೆ. ರಸಗೊಬ್ಬರ ರೇಟಿಂಗ್ ಫಿಕ್ಸ್ ಮಾಡೋದು ನಾವಲ್ಲ, ಎಲ್ರಿಗೂ ಗೊತ್ತಿದೆ. ರೈತರಿಗೆ ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಆಯ್ತಪ್ಪ, ಸಮಾಧಾನ ಆಗಿರೋ ಮಾತಾಡಿಲ್ಲ. ಈ ಎಲ್ಲ ಬೇಡಿಕೆಗಳನ್ನ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಾವು ರೈತರನ್ನ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ. ಬಹುಶಃ ಸಿದ್ದರಾಮಯ್ಯವ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ, ಕಾಂಗ್ರೆಸ್ನ ಮುಖಂಡರನ್ನ ಅಭಿನಂದಿಸಬೇಕಾಗಿತ್ತು ಅಂತ ಅನ್ಕೊಂಡಿದೆ. ಯಾಕಂದ್ರೆ ಯಾವತ್ತೂ ನಾವು ಪರಿಹಾರದಲ್ಲಿ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಟ್ಟಿದ್ವಿ 3,500 ಕೋಟಿ. ಕಳೆದ ಬಾರಿ ಅತಿವೃಷ್ಟಿ ಬಂದಾಗ NDRF ಎಷ್ಟಿತ್ತು ಅದಕ್ಕೆ ಡಬಲ್ ಕೊಟ್ಟಿದ್ವಿ, 8,000 ಇದ್ದು 14,000 ಕೋಟಿ. ಸೊ 5 ಗ್ಯಾರಂಟಿ ಕೊಟ್ಟಿದ್ವಿ, ಬಡ್ಡಿ ರಹಿತ ಸಾಲ ಕೊಟ್ಟಿದ್ವಿ. ಎಷ್ಟು ರೈತರಿಗೆ ನಾವು ಮಾಡಲಿಕ್ಕೆ ಸಾಧ್ಯನೋ ಅದನ್ನ ನಾವು ಮಾಡ್ತಾನೆ ಇದ್ದೀವಿ ನಿರಂತರ. ಕೃಷಿನಲ್ಲೂ ಯಾವುದು ಸಹ ನಾವು ಈಗ ಪಂಪ್ ಸೆಟ್ಗಳಿಗೆ 10,000 ಇದನ್ನ ಪಂಪ್ ಸೆಟ್ಗಳಿಗೆ ರಿಯಾಯಿತಿ ಕೊಟ್ಟಿರ್ತಕ್ಕಂಥದ್ದು, ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಕಟಾವು ಮಾಡೋ ಮಿಷನ್ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಂದು ಕೊಡ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತಲ್ಲ ಯಾಕೆ ಅಂದರೆ, ಇನ್ನೊಂದು ದಿವಸ ನಾನು ಸಪ್ರೇಟ್ ಎಲ್ಲ ಸಂಘಟನೆಯನ್ನ ಮಂಡ್ಯದಲ್ಲಿ ಕರೀಲಿಕ್ಕೆ ಹೇಳಿದ್ದೀನಿ ನಮ್ಮ DC ಅವರಿಗೆ. ವಿಶೇಷವಾಗಿ ಒಂದು ದಿವಸ ಅದನ್ನೇ ಕೂತ್ ಮಾತಾಡ ಎಲ್ಲ ವಿಚಾರವನ್ನ ಎಲ್ಲ ಸಂಘಟನೆಯವರು ಕರೀಲಿಕ್ಕೆ ಹೇಳಿದ್ರು. 5-6 ಸಂಘಟನೆಗಳಿದೆ, ಎಲ್ಲರನ್ನೂ ಕರೀಲಿಕ್ಕೆ ಹೇಳಿದ್ವಿ. DC ಆಫೀಸಲ್ಲಿ ಕೂತ್ಕೊಂಡು ಒಂದು 3 hours ಚರ್ಚೆ ಮಾಡೋಣ ಮಾಡಿ. ಆಮೇಲೆ ನೀರು ಹೇಮಾವತಿ ನೀರನ್ನ ಮೊನ್ನೆ ರಾತ್ರಿಯೇ ಬಿಡ್ಲಿಕ್ಕೆ ಹೇಳಿದ್ದೀನಿ ಕಾಲುವೆಗೆ. ತುಮಕೂರು ಮತ್ತು ಹಾಸನ ಮಂಡ್ಯ ಜಿಲ್ಲೆಯ ಎಲ್ಲ ಕಾಲುವೆಗಳಿಗೆ ಕೆರೆ ತುಂಬೋದಕ್ಕೆ ನೀರನ್ನ ಬಿಡ್ಲಿಕ್ಕೆ ಹೇಳಿದ್ದೀನಿ. ಮೀಟಿಂಗ್ನ ಅವರು ಗುರುವಾರನೋ ICC ಮೀಟಿಂಗ್ ಮಾಡ್ಕೋತಾರೆ. ನಾನು ಸಹ KRS ಸ್ಟೇಟ್ನಲ್ಲಿ ಮಂಗಳವಾರ ಸಹ ಮೀಟಿಂಗ್ ಮಾಡೋಣ ಅಂತಿದ್ದೀನಿ. ಮಂಗಳವಾರ ಅಥವಾ ಬುಧವಾರ ನಾನು ಇವತ್ತಿನಂತೆ ಗೊತ್ತು ಮಾಡಿ ಬೆಂಗಳೂರಿನಲ್ಲೇ ICC ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡೋ ದಿವಸ ಯಾವ ರೀತಿ ನೀರನ್ನು ಕಾಲುವೆಗೆ ಬೆಳೆಗೆ ಅದು ನೀರು ಕೊಡಬೇಕಾ, ಅರೆಬೆಳೆಗೆ ಕೊಡಬೇಕಾ, ಬಿಸಿಲು ಕೊಡಬೇಕಾ, ಇದಕ್ಕೆ ಅವತ್ತು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ. ಇವತ್ತು ನಾನು ಎಲ್ಲ ಶಾಸಕರು ICC ಕಮಿಟಿ ಮುಂದೆ ಮಾಡಬೇಕಾದ್ರೆ ನಾನು ಎಲ್ಲೇ ಅನೌನ್ಸ್ ಮಾಡ್ತಕ್ಕಂಥದ್ದು ಸೂಕ್ತ. ಅವತ್ತಲ್ಲಿ ನಾನು ಮಂಗಳವಾರ ಅಥವಾ ಬುಧವಾರ ತಗೊಂಡು ಮಾಡ್ತೀನಿ, ಹೇಮಾವತಿಗೆ ಬಿಡ್ತೀವಿ. ಸೊ ಅದರಿಂದ ದಯಮಾಡಿ ನೀವೆಲ್ಲರೂ ಸಹ ಒಂದು ಮಾತನ್ನ, ಮಂಡ್ಯ ಜಿಲ್ಲೆಯ ನಿಮ್ಮ ರೈತರ ಮಗ ಒಬ್ಬ ಇವತ್ತು ನೀರಾವರಿ ಸಚಿವನಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ಮಾಡಿ, ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಇದ್ದೀನಿ. 40 ವರ್ಷದಿಂದ ಈ ಹೋರಾಟದಲ್ಲಿ ನಾನು ಸಹ ಭಾಗಿಯಾಗಿ ಅನೇಕ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡಿ, ಜೊತೆಗೆ ನಾವು ಇಲ್ಲಿ ಏನೇನೆಲ್ಲ ಅಭಿವೃದ್ಧಿಗೋ ಅಥವಾ ಇನ್ನೊಂದು ರೈತರ ಪರವಾದಂಥ ಮಾಡಿದ್ದೀವಿ ಅನ್ನೋದು ನಿಮ್ಮೆಲ್ಲರಿಗೂ ಹೊರಗಿದೆ. ನಾನು ಈ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಇವತ್ತು ನೀವು ಊಟಕ್ಕೆ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ನಾನು ನೀವು ಏನು ಇವತ್ತಿನ ಸಂಬಂಧ ಅಲ್ಲ, ಅಥವಾ ನಾಳೆ ನಾವು ಓಡೋದಲ್ಲ. ಸೊ ನಿರಂತರವಾಗಿ ನಾವು ನೀವು ಕೂತ್ಕೊಂಡು ಮಾಡಬೇಕಾಗುತ್ತೆ. ನಾಳೆ ಕೂತ್ಕೊಂಡು ಮಾತಾಡ್ಬೋದಾಯಿತು, ಮೀಟಿಂಗ್ ಕರಿಬೋದಾಯಿತು, ಅಂದರೆ ಕೂತಿದ್ದೀರ ನೀವು ಕೂತ ಮೇಲೆ ನಾವು ಅದನ್ನು ಯಾಕೆ ಅಂತ ಕೇಳೋದೇನು ಸೂಕ್ತ ಅಲ್ಲ. ಸೊ ಅದನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಿಮ್ಮೆಲ್ಲ ಕಷ್ಟದಲ್ಲಿ DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ನಿಮ್ಮ ಜೊತೆಲಿ ಇರ್ತೀವಿ. ಯಾವ ಸಮಸ್ಯೆಗೂ ನೀವು ಆತಂಕ ಪಡ್ತಕ್ಕಂಥದ್ದು ಬೇಡ. ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕೊಡ್ತೀವಿ. ನಿಮ್ಮ ಜೊತೆಯಲ್ಲಿ 100ಕ್ಕೆ 100ರಷ್ಟು ಸಹ ಇರ್ತೀವಿ. ದಯಮಾಡಿ ಸಮಾಧಾನವಾಗಿ ಇರ್ತೀವಿ. ನೀವು ನೀರಾವರಿ ಮಂತ್ರಿ ಕೃಷಿ ಮಂತ್ರಿ ಆಗಿದ್ದಾರೆ, ಯಾವ ರೀತಿ ಆಗಿದ್ದೇವೆ ಅಂತ ದಯವಿಟ್ಟು ಕೃಷಿ ಮಂತ್ರಿಗಳು ನೀವು ನಮ್ಮ ತಕ್ಷಣ ನೀರು ಕೊಡಬೇಕು. ಕೃಷಿ ಮಂತ್ರಿ ಆಮೇಲೇನು ಗೊಬ್ಬರ ತಗೊಳ್ಳಕ್ಕೆ ಸೊಸೈಟಿಗಳಲ್ಲಿ ರೈತರು 1 ಮೂಟೆ ಗೊಬ್ಬರ ತಗೊಳ್ಳಕ್ಕೆ ಕಷ್ಟ ಐತೆ, ಅದಕ್ಕೆ 2,000 ರೂಪಾಯಿ ಗೊಬ್ಬರ ತಗೊಳ್ಳಿ ಲಿಂಕ್ ಮಾಡಿದ್ದಾರೆ. ಆ ಲಿಂಕ್ ನಾವು ಯಾವತ್ತೇ
ಲಿಂಕು ನಾನು ಹಿಂದೆನೆ ಹೇಳಿದೀನಿ, ಲಿಂಕ್ ಮಾಡಂಗಿಲ್ಲ. ಯಾವುದೇ ಗೋಪುರ ತಗೊಳಕ್ಕೆ ಯಾವುದನ್ನೇ ಕಂಪಲ್ಸರಿ ಲಿಂಕ್ ಮಾಡಂಗಿಲ್ಲ ಅಂತ ಹೇಳಿದೀನಿ. ಅದನ್ನೆಲ್ಲ JD ಅವ್ರಿಗೆ DC ಅವರು ಇಲ್ಲೇ ಇದ್ದಾರೆ, ಅವ್ರನ್ನ ರೈಡ್ ಮಾಡ್ಸೋಣ, ಅವ್ರ ಮೇಲೆ ಕ್ರಮ ತಗೋತೀನಿ. ಒಂದ್ ನಿಮಿಷ ಚಂದ್ರ. ಸೊ ಯಾವುದೇ ಲಿಂಕ್ ಮಾಡಂಗಿಲ್ಲ ಗೊಬ್ಬರ ತಗೊಳ್ಳೋದಕ್ಕೆ ಅಂತ ಹೇಳಿದೀವಿ. ನೀರನ್ನ ಬಿಡ್ತಾ ಇದೀವಿ, ಬಟ್ ಆದ್ರೆ ಯಾವ ಬೆಳೆ ಏನು ಅನ್ನೋದನ್ನ ನಾನು ಮಂಗಳವಾರ ತೀರ್ಮಾನ ಅದನ್ನೆಲ್ಲ ಜಂಗಲ್ ಎಲ್ಲ ಕ್ಲೀನ್ ಮಾಡ್ಸೋಣ. ಬರ ಘೋಷಣೆ ಗೈಡ್ಲೈನ್ಸ್ ಇದೆ, ನಿಮ್ಗೆ ಅರ್ಥ ಆಗುತ್ತೆ ಯಾಕೆ. ಆಮೇಲೆ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರು. ನೋಡಿ, ಸೆಪ್ಟೆಂಬರ್ 8 ಕೇಂದ್ರ ಸರ್ಕಾರ ಬರ ಘೋಷಣೆ ಮಾಡಲ್ಲ. ನಾವೀಗಾಗಲೇ ಒಂದು ರಿಪೋರ್ಟ್ ಅನ್ನ ಕಳಿಸಿದೀವಿ. ಇಡೀ 31 ಜಿಲ್ಲೆನಲ್ಲೂ ನಮ್ಮ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಮಂತ್ರಿಗಳನ್ನ ರಿಪೋರ್ಟ್ ಕಳಿಸ್ಕೊಂಡಿದ್ದಾರೆ. ಇವತ್ತು ಆಗಸ್ಟ್ 8 ಮುಂಗಾರಿಗೆ ಟೈಮ್ ಇದೆ, ನಿಮ್ಗೆ ಗೊತ್ತಿದೆ. ಯಾಕೆ ಮಾತಾಡಿ ನನಗಿಂತ ಇವ್ ಬುದ್ಧಿವಂತರಪ್ಪ. ಒಂದ್ ನಿಮಿಷ ಕೇಳು. ಬರ ಘೋಷಣೆ ನಾವು ಬೇಕಂದಾಗೆಲ್ಲ ಮಾಡಿದ್ದಲ್ಲ, ಗೈಡ್ಲೈನ್ಸ್ ಇದೆ, ಅದನ್ನೆಲ್ಲ ರಿಪೋರ್ಟ್ ಮಾಡಿ ನಾವು ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಯಾರೋ ಒಂದು ರಿಪೋರ್ಟ್ ಬಂದಿದೆ, ಎಲ್ಲ ಮಾಡೋಣ. ಏನ್ ತಲೆ ಕೆಡಿಸ್ಕೊಳ್ಳಿ, ಸಮಾಧಾನ ಆಗಿದೆ ದಯಮಾಡಿ ಪ್ಲೀಸ್. ಒಂದು ಕೋರ್ಟ್ ಇದೆ, ಗೌರ್ಮೆಂಟ್ ಫ್ಯಾಕ್ಟ್ರಿ ಮಾತಾಡಿದ್ದೀವಿ, ಕೆಲವು ಕೊಟ್ಟಿದ್ದೀವಿ. ಅದನ್ನ ತೋರಿಸಿ, ಅದನ್ನ ತೋರಿಸಿ.